ಭೀಕರ ಭೂಕಂಪಕ್ಕೆ ಮಯನ್ಮಾರ್ ಸಾಕ್ಷಿಯಾಗಿದೆ. ಸಾಕಷ್ಟು ಸಾವು ನೋವುಗಳ ಜೊತೆಗೆ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿದೆ. ಮಯನ್ಮಾರ್ ಥೈಲ್ಯಾಂಡ್ನಲ್ಲಿ ಪ್ರಬಲ ಭೂಕಂಪವಾಗಿರುವಂತಹದ್ದು. ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. ಭೂಮಿ ಅಲುಗಿರುವಂತಹದ್ದು 7.7 7.2 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ನೋಡ್ತಾ ಇದ್ದಂತೆ ಬೃಹತ್ ಕಟ್ಟಡಗಳು ಧರೆಗುರುಳಿದಾವೆ. ಕಟ್ಟಡಗಳಿಂದ ಜನ ಹೊರಗೋಡಿದ್ದಾರೆ. ಆತಂಕ ಮನೆ ಮಾಡಿದೆ. ಭೂಕಂಪನದಿಂದ 43 ಜನ ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮಯನ್ಮಾರ್ನ ಭೀಕರ ಭೂಕಂಪದ ಒಂದೊಂದು ದೃಶ್ಯಗಳು ಕೂಡ ಘನಘೋರವಾಗಿವೆ. ಬ್ಯಾಂಕಾಕ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಮಯನ್ಮಾರ್ನಲ್ಲಿ ಭೀಕರ ಭೂಕಂಪ ಸೃಷ್ಟಿಸಿರುವಂತಹ ಅವಾಂತರ. 7.7 7.4 ತೀವ್ರತೆಯ 2 ಪ್ರಬಲ ಭೂಕಂಪಗಳು ಸಂಭವಿಸಿದವೆ. ಈ ಕಂಪನದ ತೀವ್ರತೆ ಎಷ್ಟಿತ್ತು ಅಂದರೆ ಈ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟಿದೆಯಂತೆ. ನೋಡಿ, ಕಣ್ಣು ಮುಂದೆನೆ ಬೃಹದಾಕಾರದ ಕಟ್ಟಡಗಳು, ಆಕಾಶದೆತ್ತರಕ್ಕೆ ನಿಂತಹ ಕಟ್ಟಡಗಳು ಹೇಗೆ ಧರೆಗುರುಳಿ ಬೀಳ್ತಾ ಇದ್ದಾವೆ ಅಂಥೇಳಿ ಆ ಪ್ರಮಾಣದಲ್ಲಿ ಭೂಮಿ ಅಲುಗಿರುವಂಥದ್ದು. ಈ ಭೂಮಿಯ ಮೇಲ್ಪದರದಲ್ಲಿ ಉಂಟಾಗುವಂತಹ ಅಲುಗಾಟವನ್ನೇ ಭೂಕಂಪನ ಅಂತ ನಾವು ಕರಿತೀವಿ. ಅದೇ ಭೂಕಂಪನ ಇವತ್ತು ಮಯನ್ಮಾರ್ನಲ್ಲಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. 45ರಿಂದ 50 ಜನ ಕಣ್ಮರೆಯಾಗಿದ್ದಾರಂತೆ. ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಅವಶೇಷಗಳ ಅಡಿಯಲ್ಲಿ ಕೆಲವರು ಸಿಲುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಫೀಸ್ನ ಒಳಗಡೆದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಭೂಕಂಪನ ಆಗ್ತಾ ಇದ್ದ ಹಾಗೇನೆ ಮೆಟ್ರೋ ಯಾವ ರೀತಿ ಶೇಕ್ ಆಗ್ತಾ ಇದೆ, ಜನ ಹೇಗೆ ಅಲ್ಲಿ ವಾಲಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಮಯನ್ಮಾರ್ನಲ್ಲಿ ಭೀಕರ ಭೂಕಂಪನ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯಗಳಿವೆಲ್ಲವೂ ಕೂಡ ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮೆಟ್ರೋ ಸ್ಟೇಷನ್ನ ಒಳಭಾಗದ ದೃಶ್ಯಾವಳಿಗಳಿವು. ಮೆಟ್ರೋ ರೈಲು ಹೇಗೆ ಶೇಕ್ ಆಗ್ತಾ ಇದೆ ಅಂಥೇಳಿ ನೀವು ಗಮನಿಸ್ತಾ ಇದ್ದೀರಿ. ಈ ತೂಗು ಸೇತುವೆ ಮೇಲೆ ಹೋಗಬೇಕಾದ್ರೆ ಯಾವ ಫೀಲ್ ಆಗುತ್ತೆ, ಆ ಕಡೆ ಈ ಕಡೆ ಆ ರೀತಿಯಲ್ಲಿ. ಮತ್ತೊಂದು ಕಡೆ ಜನ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಭೂಮಿ ಕಂಪಿಸಿದ್ದಕ್ಕೆ, ಭೂಮಿ ಶೇಕ್ ಆಗಿದ್ದಕ್ಕೆ, ಕಟ್ಟಡಗಳು ಧರೆಗುರುಳ್ತಾ ಇರೋದಕ್ಕೆ ನೋಡಿ ಒಂದು ಕಡೆ ಜನ ಹೇಗೆ ಅಲ್ಲಿ ಸೇರಿದ್ದಾರೆ ಅಂಥೇಳಿ ನೀವೀಗ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಎಕ್ಸಿಬಿಷನನ್ನು ನೋಡೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದರು. ಈ ಸಂದರ್ಭದಲ್ಲಿ ಒಂದು ಕ್ಷಣ ಅವರಿರುವಂತಹ ಜಾಗವೇ ಶೇಕ್ ಆಗಿಬಿಟ್ಟಿದೆ. ಆಗ ಜನ ಎದ್ನೋ ಬಿದ್ನೋ ಅಂಥೇಳಿ ಎಕ್ಸಿಬಿಷನ್ ಸೆಂಟರ್ನಿಂದ ಹೊರಗೋಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. पानी गिरेगा वो भैंस पूरा बहुत तगड़ा है। वो बिल्डिंग देखो भैंस, उसमें तरल भी है यार। इसमें हाँ तरल है उसमें। ได้เอาที่ออกได้ถ้าออกไม่ได้ต้องรออุปกรณ์ได้อุปกรณ์ก่อนนะรออุปกรณ์ก่อนคนมาแล้วออกได้เอาที่ออกได้เอาที่ออกได้ถ้าออกไม่ได้ต้องรออุปกรณ์ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಇವತ್ತು ಭೂಮಿ ನಲುಗಿದ ಪರಿಣಾಮ ಕಂಡು ಬರ್ತಾ ಇರುವಂತಹ ದೃಶ್ಯಗಳಿವೆ ನೋಡಿ. ಅವಶೇಷಗಳ ಅಡಿಯಲ್ಲಿ ವ್ಯಕ್ತಿಯೊಬ್ಬ ಸಿಲುಕೊಂಡಿದ್ದಾನೆ. ಕಾಪಾಡಿ ಅಂಥೇಳಿ ಕಿರ್ಚ್ಕೊಳ್ತಾ ಇದ್ದಾನೆ. ಭೂಮಿ ಶೇಕ್ ಆದಂತಹ ಪರಿಣಾಮ ಬೃಹದಾಕಾರದ ಕಟ್ಟಡವೊಂದು ದರಶಾಹಿಯಾಗಿದೆ. ಅದರ ಅಡಿಯಲ್ಲಿ ಸಿಲುಕಿಕೊಂಡವನ ಗೋಳಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಹಲವು ದೃಶ್ಯಗಳಿಗೆ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್
ಕೇವಲ ನೀವು ಏನು ಗಮನಿಸ್ತಾ ಇದ್ದೀರಿ ಇದು ಸ್ಯಾಂಪಲ್ ಅಷ್ಟೇ. ಈ ರೀತಿಯ 10 ಹಲವು ದೃಶ್ಯಗಳು ಅಲ್ಲಿ ಹೇಗಿತ್ತು ಭೂಕಂಪನ ಅನ್ನೋದಕ್ಕೆ ನಮ್ಮ ಮುಂದಿರುವಂತಹ ಸಾಕ್ಷಿಗಳು ನೋಡಿ. ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ವ್ಯಕ್ತಿಯ ನರಳಾಟವನ್ನು ಹತ್ತತ್ರ 45ರಿಂದ 50 ಜನ ಕಣ್ಮರೆಯಾಗಿದ್ದಾರಂತೆ. ಸ್ವಿಮ್ಮಿಂಗ್ ಪೂಲ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಯಾವಾಗ ಜಾಸ್ತಿ ಆಗುತ್ತೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೊಂದು ಕಡೆ ಬೃಹದಾಕಾರದ ಕಟ್ಟಡಗಳು ದರಶಾಹಿ ಆಗ್ತಾ ಇದ್ದ ಹಾಗೆ ಅದರ ಅಡಿಯಲ್ಲಿ ಸಿಲುಕಿಕೊಂಡವರ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಈಗ ಬ್ಯಾಂಕಾಕ್ನಲ್ಲಿ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ರೆಸ್ಕ್ಯೂ ಆಪರೇಷನ್ನ ವಿಜುವಲ್ಸ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಇವತ್ತು ಮಯನ್ಮಾರ್, ಥೈಲ್ಯಾಂಡ್ನಲ್ಲಿ ಭೂಮಿ ಕಂಪಿಸಿದಂತಹ ಪರಿಣಾಮ. ಮತ್ತೊಂದು ಕಡೆ ಬ್ಯಾಂಕಾಕ್ನ ವಿಜುವಲ್ಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಹಜವಾಗಿಯೇ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಾಲ್ನ ಒಳಗಡೆ ಆಗಿರುವಂತಹ ಘಟನೆ ಇದು. ಜನ ಎಲ್ಲ ಖರೀದಿ ಮಾಡೋದಕ್ಕೆ ಹೋಗಿರ್ತಾರೆ. ತಾವಿದ್ದಂತಹ ಜಾಗವೇ ಒಂದು ಕ್ಷಣ ಅಲುಗಿಬಿಟ್ಟಿದೆ. ಮೊದಲು ಪ್ರಾಣ ಉಳಿಸ್ಕೊಳ್ಳೋಣ ಅಂಥೇಳಿ ಅಲ್ಲಿಂದ ಓಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ತಾವಿದ್ದಂತಹ ಜಾಗ, ಬಿಲ್ಡಿಂಗು ಒಂದು ಕ್ಷಣ ಕಂಪಿಸ್ತಾ ಇದ್ದ ಹಾಗೆ, ಬಿರುಕು ಬಿಡ್ತಾ ಇದ್ದ ಹಾಗೆ ಅಲ್ಲಿಂದ ಜನ ಎದ್ನೋ ಬಿದ್ನೋ ಅಂಥೇಳಿ ಓಡ್ತಾ ಇದ್ದಾರೆ. ಕಚೇರಿಗಳು, ಈ ಅಲ್ಲಿರುವಂತಹ ಮನೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಿರುಕು ಬಿಟ್ಟು ಹೋಗಿರುವಂಥದ್ದು. ಮತ್ತೊಂದು ಕಡೆ ಬೃಹದಾಕಾರದ ಕಟ್ಟಡಗಳು ಹೇಗೆ ದರಶಾಹಿ ಆಗ್ತಿದ್ದಾವೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್, ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಆಕಾಶದೆತ್ತರ ನಿಂತಹ ಕಟ್ಟಡಗಳು ಧರೆಗುಳಿರ್ತಾ ಇರುವಂತಹದ್ದು. ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದನ್ನು ಇವೆಲ್ಲವೂ ಕೂಡ ಹೇಳ್ತಾ ಇರುವಂತಹ ದೃಶ್ಯಗಳು. ಇವತ್ತು 2 ಬಾರಿ ಭೂಮಿ ಕಂಪಿಸಿರುವಂಥದ್ದು. ಮತ್ತೊಂದು ಕಡೆ ಈ ಕಟ್ಟಡಗಳ ಅಡಿಯಲ್ಲಿ, ಅದರ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡವರಂತಹ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಸ್ಥಳೀಯರು ಕೂಡ ರಕ್ಷಣೆ ಮುಂದಾಗ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಆಗಿರೋದ್ರಿಂದ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯವರೆಗೂ 45ರಿಂದ 50 ಜನ ಕಾಣೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರಂತರವಾಗಿ ಈಗ ಕಾರ್ಯಾಚರಣೆ ಕೂಡ ಆಗ್ತಾ ಇರುವಂಥದ್ದು. ರಸ್ತೆಗಳಲ್ಲಿ ಆಕಾಶದೆತ್ತರಕ್ಕೆ ನಿಂತಹ ಕಟ್ಟಡಗಳು ಹೇಗೆ ಕುಸಿದು ಬೀಳ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಕಟ್ಟಡದಲ್ಲಿದ್ದವರ ಕಥೆ, ಕಟ್ಟಡದ ಅಡಿಯಲ್ಲಿದ್ದವರ ಕಥೆ, ಅದೇನಾಯಿತು. ಮತ್ತೊಂದು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ಅನ್ನೋದನ್ನ ನೋಡಿ. ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಇದು. ಈ ಭೂಕಂಪ ಅಂದ್ರೇನೆ ಹಾಗೆ, ಆ ರೀತಿಯಲ್ಲಾಗಿದೆ. 7.7, 7.2 ತೀವ್ರತೆಯಲ್ಲಿ ಭೀಕರ ಭೂಕಂಪ ಸಂಭವಿಸಿರುವಂಥದ್ದು. ಹೇಳಿ ಕೇಳಿ ಜನನಿಬಿಡ ಪ್ರದೇಶ, ಸಾವಿರಾರು ಜನ ವಾಸಿಸುವಂತಹ ಕಟ್ಟಡಗಳು, ಕಚೇರಿಗಳು ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿಯೇ ಧ್ವಂಸವಾಗಿ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಬ್ಯಾಂಕಾಕ್, ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಈ ಪ್ರಬಲ ಭೂಕಂಪ ಹೇಗಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಸಾವು ನೋವಿನ ಸಂಖ್ಯೆ ಎಷ್ಟಾಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶಬೀರ್? ಪ್ರೇಮ್, ಸಾವು ನೋವಿನ ಸಂಖ್ಯೆಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಅಲ್ಲಿನ ಸರ್ಕಾರ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವು ನೋವುಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಬಹಳಷ್ಟು ಕಟ್ಟಡಗಳು ಧರೆಗುರುಳಿರುವಂತದ್ದು, ಅವಶೇಷಗಳ ಅಡಿಯಲ್ಲಿ ಬಹಳಷ್ಟು ಜನರು ಸಿಗಾಕೊಂಡಿದ್ದಾರೆ. ನಾವು ದೃಶ್ಯಗಳಲ್ಲೂ ಕೂಡ ಒಂದು ಕಟ್ಟಡ ಕುಸಿದಿರೋದ್ರ ಅವಶೇಷಗಳ ಅಡಿಯಲ್ಲಿ ವ್ಯಕ್ತಿಯೊಬ್ಬರು ಹೇಗೆ ಸಿಲುಕೊಂಡು ರಕ್ಷಣೆಗೆ ಕೂಗ್ತಾ ಇದ್ರು ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಅದೇ ರೀತಿಯಾದಂತಹ ಬೇರೆ ಬೇರೆ ಅವಶೇಷಗಳ ಅಡಿಯಲ್ಲೂ ಕೂಡ ಸಾಕಷ್ಟು ಜನರು ಸಿಲುಕಿರುವಂತಹ ಸಾಧ್ಯತೆಗಳಿದಾವೆ.
ಹೀಗಾಗಿ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. ಸ್ಥಳೀಯ ಜನರು, ಸ್ಥಳೀಯ ಆಡಳಿತ ಎಲ್ಲರೂ ಕೂಡ ಒಟ್ಟಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ಮಾಡಲಾಗ್ತಾ ಇರುವಂಥದ್ದು. ಸಾವು ನೋವಿನ ಸಂಖ್ಯೆಯು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಅಧಿಕೃತವಾಗಿ ಸರ್ಕಾರ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನಿರ್ಮಾಣ ಹಂತದಲ್ಲಿರುವಂಥ ದೊಡ್ಡ ದೊಡ್ಡ ಕಟ್ಟಡಗಳೇ ಧರೆಗುರುಳಿರುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಮುಖ್ಯವಾಗಿ 7.7 ಮ್ಯಾಗ್ನಿಟ್ಯೂಡಲ್ಲಿ ಏನು ಭೂಕಂಪನ ಮಯೋನ್ಮಾರಲ್ಲಿ ಆಗಿತ್ತು. ಅಲ್ಲಿಂದ ಸುಮಾರು 900 ಕಿಲೋಮೀಟರ್ ದೂರದಲ್ಲಿರುವಂತಹ ಥೈಲ್ಯಾಂಡಲ್ಲೂ ಕೂಡ ಬ್ಯಾಂಕಾಕ್ ಏನಿದೆ ಅಲ್ಲೂ ಕೂಡ ಈ ಒಂದು ಭೂಕಂಪನದ ಪರಿಣಾಮ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಬ್ಯಾಂಕಾಕ್ನಲ್ಲಿ 6.9 ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪನ ವರದಿಯಾಗಿರುವಂಥದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು. ಬಹಳಷ್ಟು ಪ್ರಬಲವಾದಂಥ ಭೂಕಂಪನ ಮತ್ತು ಎರಡೆರಡು ಬಾರಿ ಈ ಒಂದು ಕಂಪನದ ತೀವ್ರತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಯಾಗಿರುವಂಥದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಮಾಹಿತಿಗಳು ಬರ್ತಾ ಇದೆ. ಜನರು ಚಲ್ಲಾಪಿಲ್ಲಿಯಾಗಿ ಓಡಾಡುವಂಥದ್ದನ್ನ, ಕಟ್ಟಡದ ಒಳಗಡೆಯಿಂದ ಹೊರಗಡೆ ಓಡಿ ಬರ್ತಾ ಇರುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಒಂದು ಕಟ್ಟಡವಂತೂ ನಿಂತಲ್ಲೇ ಅದು ಧರೆಗುರುಳುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಮತ್ತೊಂದು ಕಟ್ಟಡದ ಮೇಲೆ ಇರುವಂಥ ಸ್ವಿಮ್ಮಿಂಗ್ ಪೂಲ್ ಇಂದ ನೀರು ಬೀಳ್ತಾ ಇರುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನೋಡ್ಲಿಕ್ಕೆ ಬ್ಯಾಂಕಾಕ್ನಲ್ಲಿ ಸಿಗ್ತಾ ಇರುವಂಥದ್ದು. ಇದೇ ರೀತಿ ಮಯೋನ್ಮಾರಲ್ಲೂ ಕೂಡ, ಮುಖ್ಯವಾಗಿ ಬರ್ಮಾ ಏನಿದೆ ಅಲ್ಲೂ ಕೂಡ ಈ ರೀತಿಯಾದಂತಹ ಸಾಕಷ್ಟು ಘಟನೆಗಳು ಕೂಡ ಈಗ ವರದಿ ಆಗ್ತಾ ಇರುವಂಥದ್ದು. ಸಾವು ನೋವಿನ ಸಂಖ್ಯೆ ಇನ್ನಷ್ಟೇ ವರದಿ ಆಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಇದೀವಿ, ಅವನಿ ಹೋಟೆಲ್. ಸೊ 1:15 1:20 ಹಂಗೆ ಸ್ಟಾರ್ಟ್ ಆಯ್ತು. ಸೊ ನಾವು ಎಲ್ಲ 10th ಫ್ಲೋರ್ ಅಲ್ಲಿ ಇದ್ವಿ. ಫುಲ್ ಬಿಲ್ಡಿಂಗ್ ಸೇಕ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಎಲ್ಲಾರನ್ನೂ ಎವ್ಯಾಕ್ಯುವೇಟ್ ಮಾಡಿ ಎಲ್ಲಾರನ್ನೂ ಲೈಕ್ ಸೇಫರ್ ಇದಕ್ಕೆ ಬಂದ್ವಿ. ಸೊ ಆಸ್ ಆಫ್ ನೌ ಎಲ್ಲ ಸೇಫ್ ಆಗಿದ್ದಾರೆ. ಹೌದು, ಬ್ಯಾಂಕಾಕ್ ಏರಿಯಾದೆ ಎಲ್ಲ. ಸರ್, ಇಂಡಿಯಾದಿಂದ ಆಲ್ಮೋಸ್ಟ್ 500 ಪೀಪಲ್ ಇದ್ದಾರೆ ಇಲ್ಲಿ. ಎಲ್ಲ ಸೇಫ್ ಆಗಿದ್ದಾರೆ. ಹೌದು, ನಾನು 10th ಫ್ಲೋರ್ ಅಲ್ಲೇ ಇದ್ದೆ. ಲೈಕ್ ನನ್ಗೆ ಯಾವಾಗ ಫೀಲ್ ಆಯ್ತು ಬಿಲ್ಡಿಂಗ್ ಸೇಕ್ ಆಗೋದು, ಲೈಕ್ ಫಸ್ಟ್ ನಾನು ಅನ್ಕೊಂಡೆ ನನಗೆ ತಲೆ ಸುತ್ತಾ ಇದೆ ಅಂತ. ಆಮೇಲೆ ರಿಯಲೈಸ್ ಲೈಕ್ ಆಫ್ಟರ್ ಸೆಕೆಂಡ್ಸ್ ರಿಯಲೈಸ್ ಆಯ್ತು ಇಲ್ಲ ಬಿಲ್ಡಿಂಗ್ ಸೇಕ್ ಆಗ್ತದೆ ಅಂತ. ಹೋಟೆಲ್ ಅವರೆಲ್ಲ ಫಸ್ಟ್ ಅವ್ರ ಹೊರಗೆ ಹೊರಡೋದ್ರು. ಸೊ ನಾವು ಬೇರೆ ಎಲ್ಲ ಇರೋರ್ನೆಲ್ಲ ಎವ್ಯಾಕ್ಯುವೇಟ್ ಮಾಡಿ ಕರ್ಕೊಂಡ್ ಬಂದಿದ್ವಿ ಸೇಫ್ ಪ್ಲೇಸ್ಗೆ. ಹೇಳಿ ಕೇಳಿ ಮಯನ್ಮಾರ್, ಥೈಲ್ಯಾಂಡ್ ಇವೆಲ್ಲವೂ ಕೂಡ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರುವಂತಹ ದೇಶಗಳು. ಈಗ ಅಲ್ಲಿ ಭೂಮಿ ಕಂಪಿಸಿರೋದ್ರಿಂದ ಸಹಜವಾಗಿಯೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಾವು ನೋವುಗಳ ಸಂಖ್ಯೆ ಕೂಡ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ರೆಸ್ಕ್ಯೂ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಸಡನ್ನಾಗಿ ಈ ಭೂಮಿ ಕಂಪಿಸಿದ್ರಿಂದ, ಪ್ರಬಲ ಭೂಕಂಪನ ಆಗಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಈಗ ಬ್ಯಾಂಕಾಕ್ನಲ್ಲಿ ಅಸ್ತವ್ಯಸ್ತವಾಗಿರುವಂಥದ್ದು. ಈ ಭೂಮಿಯ ಮೇಲ್ಪದರದಲ್ಲಿ ಉಂಟಾಗುವಂತಹ ಅಲುಗಾಟ ಇದೆಯಲ್ಲ, ಅದನ್ನು ನಾವು ಈ ಭೂಕಂಪನ ಅಂತ ಕರಿತೀವಿ. ಈ ದೊಡ್ಡ ಮಟ್ಟದಲ್ಲಾಗಿರುವಂಥದ್ದು 7.7 7.2 ತೀವ್ರತೆಯಲ್ಲಿ ಭೂಮಿ ಕಂಪಿಸಿರೋದ್ರಿಂದ ಈಗ ಅಲರ್ಟ್ ಆಗಿರುವಂತೆ ಭೂಗರ್ಭ ಶಾಸ್ತ್ರಜ್ಞರು ಕೂಡ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರಂತೆ.